ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲಾ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ವೀಕ್ಷಕರೇ, ಇದು ಎಂಥ ಘೋರ ಘಟನೆ ಅಂದ್ರೆ, ಮಾನವೀಯತೆ ಸತ್ತು ಹೋಗಿರುವಂತಹ ಈ ಸಮಾಜದಲ್ಲಿ ನಾವು ಬದುಕ್ತಾ ಇದ್ದೇವೆ ಅನ್ನೋದು ಅಸಹ್ಯ ಹುಟ್ಟಿಸುತ್ತೆ. ಮೂಕ ಪ್ರಾಣಿಗಳ ಮೇಲೆ ಇಂಥ ವಿಕೃತಿ ಮೆರೀತಾರಲ್ವಾ, ಇಂಥ ದುಷ್ಟ ದರಿದ್ರರಿಗೆ ಏನು ಹೇಳಬೇಕು, ಯಾವುದರಲ್ಲಿ ಹೊಡಿಬೇಕು ಅಂತ ನೀವೇ ಹೇಳಿ. ತಮ್ಮ ಪಾಡಿಗೆ ತಾವು ಮೇಯ್ಕೊಂಡು ಮಲ್ಕೊಂಡಿದ್ದಂತಹ ಆ ಮುಗ್ಧ ಜೀವಿಗಳ ಕೆಚ್ಚಲನ್ನು ಕೊಯ್ತಾರಲ್ವಾ, ಕೊಯ್ಯುವಾಗ ಕೈಯಾದ್ರೂ ಹೇಗೆ ಬರುತ್ತೆ, ಮನ್ಸಾದ್ರೂ ಹೇಗೆ ಬರುತ್ತೆ. ಕಾಲನ್ನ ಮಚ್ಚು ತಗೊಂಡು ಕಡ್ದಿದ್ದಾರೆ, ಬ್ಲೇಡ್ ತಗೊಂಡು ಕುಯ್ದಿದ್ದಾರೆ. ಇದರ ವಿವರಣೆ ಕೊಡ್ಲಿಕ್ಕೂ ನನಗೆ ಕಷ್ಟ ಆಗತ್ತೆ. ಎಲ್ಲಿ ತನಕ ಈ ದೇಶದ ಹಿಂದೂ ಸಮಾಜ ಸಹಿಸಿಕೊಂಡು ಬದುಕುವ ಹಂತದಿಂದ ಹೊರಗೆ ಬರೋದಿಲ್ವೋ ಅಲ್ಲಿ ತನಕ ಇಂಥ ವಿಕೃತಿಗಳು ಒಂದಾದ್ರ ಮೇಲೊಂದು ನಡೀತಾ ಇರುತ್ತೆ. ಮೂಕ ಪ್ರಾಣಿ, ನಾವು ಹಿಂದೂಗಳು ಗೋಮಾತೆ ಅಂತ ಪೂಜೆ ಮಾಡ್ತಾ ಇರುವಂಥ 3 ಮೂಕ ಪ್ರಾಣಿಗಳ ಕೆಚ್ಚಲು ಕೊಯ್ಯೋ ವಿಕೃತಿಯನ್ನ ಈ ಸಮಾಜ ಇನ್ನೂ ಒಪ್ಕೊಂಡು ಸಹಿಸ್ಕೊಂಡು ಸುಮ್ಮನೆ ಕೂತ್ಕೊಂಡಿದೆ ಅನ್ನೋದೇ ಆಶ್ಚರ್ಯ ಹುಟ್ಟಿಸುತ್ತೆ. ತಾಯಿ ಹಾಲು ಕುಡಿದು ಬೆಳೆದಿರುವಂಥ ಯಾವನ್ನಾದ್ರೂ ಕೂಡ ಇಂಥ ಹೇಡಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಇದೆಯಾ? ಇದು ಹಿಂದೂ ಸಮಾಜವನ್ನ ಬೆದರಿಸುವಂಥ ಕೆಲಸ. ಹಿಂದೂ ಸಮಾಜ ಏನ್ ಮಾಡಿದ್ರು ಪ್ರತಿಕ್ರಿಯೆ ಕೊಡೋದಿಲ್ಲ ಅಂತ ಒಂದು ವರ್ಗಕ್ಕೆ ಕನ್ಫರ್ಮ್ ಆಗೋಗಿದೆ. ಸಂಕ್ರಾಂತಿ ಹಬ್ಬದ ಹೊತ್ತಲ್ಲಿ ಇಂಥದ್ದನ್ನೆಲ್ಲ ಮಾಡಿದ್ರೆ ಸಮಾಜ ಡಿಮೋರಲೈಸ್ ಆಗುತ್ತೆ, ಜನಗಳು ಹೆದರ್ಕೋತಾರೆ, ಹಿಂದೂ ಸಮಾಜವನ್ನ ಕುಗ್ಗಿಸಬಹುದು ಅನ್ನೋ ಷಡ್ಯಂತರ ಇದರ ಹಿಂದೆ ಇರೋದು ಸ್ಪಷ್ಟ ಕಾಣುತ್ತೆ. ಮಾಡಿದ ಕೆಲಸ, ಮಾಡಿದ ಸಮಯ ಇದೆಲ್ಲ ನೋಡಿದ್ರೆ ಇದರ ಹಿಂದೆ ದಂಗೆ ನಡೆಸಲಿಕ್ಕೆ ಪ್ರಚೋದನೆ ಕೊಡೋ ಹುನ್ನಾರ ಇರೋದಂತೂ ಸ್ಪಷ್ಟ. ಘಟನೆ ನಡೆದಿರೋದು ಜಮೀರ್ ಅಹಮ್ಮದ್ ಅವರ ಕ್ಷೇತ್ರ, ಚಾಮರಾಜಪೇಟೆಯ ವಿನಾಯಕ ನಗರದ ಹಳೆ ಪೆನ್ಷನ್ ಮೊಹಲ್ಲಾದ ಖಾಲಿ ಗ್ರೌಂಡ್ ಅಲ್ಲಿ. ಇಲ್ಲಿ ಎಂಥ ವಾತಾವರಣ ಇದೆ ಅಂತ ನೋಡ್ಬೇಕಂದ್ರೆ ನೀವು ಸುಮ್ಮನೆ ಒಂದು ರೌಂಡ್ ಹಾಗೆ ಈ ಏರಿಯಾಗಳಲ್ಲಿ ತಿರ್ಗಾಡ್ಕೊಂಡು ಬರಬೇಕು. ಈ ಜಮೀರ್ ಅಹಮ್ಮದ್ ಅವರ ಸ್ವಕ್ಷೇತ್ರದಲ್ಲಿ ಗಾಂಜಾ ಗಿರಾಕಿಗಳು, ಡ್ರಗ್ ಪೆಡ್ಲರ್ಗಳ ಹಾವಳಿ ಮಿತಿ ಮೀರಿ ಹೋಗಿದೆ. ಹಾಡು ಹಗಲಲ್ಲೇ ಡ್ರ್ಯಾಗರ್, ಚಾಕು, ಚೂರಿ ಹಿಡ್ಕೊಂಡು ನಶೆಯಲ್ಲಿ ಓಡಾಡ್ತಾ ಇರ್ತಾರೆ. ಈ ಭಾಗದಲ್ಲಿ ಏರಿಯಾದಲ್ಲಿ ಪ್ರತಿಯೊಂದು ಇದೆ. ನಮಗೆ ಏನಾರ ಒಂದು ತಪ್ಪು ಮಾಡೋಕ್ಕೆ ಏನಾರ ಒಂದು ಸಿಕ್ಬಿಡುತ್ತೆ. ಅವರಿಗೆ ಒಂದು ಸಲಿಸಿನ್ ಇರ್ಬೋದು, ಒಂದು ಗಾಂಜಾ ಇರ್ಬೋದು, ಇನ್ನೊಂದು ಟಕ್ಸಿ ಇರ್ಬೋದು. ಈ ಏರಿಯಾ ಹಿಡ್ಕೊಂಡು ಮೂರ್ತಿ ಮೇಲಿನ ಮಠನೂ ಬಿಸ್ನೆಸ್ ನಡೀತದೆ. ಯಾರ ಹತ್ರ ಹೋಗಿ ಹೇಳೋಣ? ಕ್ಯಾಮ್ರಾ ಹಾಕಿದ್ರೆ ಕ್ಯಾಮ್ರಾ ಟರ್ನ್ ಮಾಡಿ ಬಿಸ್ನೆಸ್ ಮಾಡ್ತಾರೆ, ಲೈಟ್ ಹಾಕಿದ್ರೆ ಲೈಟ್ ಹೊಡೆದು ಬಿಸ್ನೆಸ್ ಮಾಡ್ತಾರೆ. ಡೇ ಟು ಡೇ ನಡೀತದೆ. ನಾವು ಹೆಣ್ಮಕ್ಳು ಇಟ್ಕೊಂಡಿದೀವಿ, ಓಡಾಡ್ತೀವಿ. ಈ ಡ್ರಗ್ಸ್ ಗಳು ತುಂಬಾ ಇಲ್ಲಿ ಸೇಲ್ ಆಗ್ತಾ ಇದೆ. ಮೈನ್ ಅದು ತಡೆಗಟ್ಟಿ ಸರ್. ಜಾಸ್ತಿ ಸರ್, 10 ವರ್ಷ ಮಕ್ಳೆಲ್ಲ ಹಂಗ್ ಹೊಡಿತಾರೆ ಸರ್. ನಾವು ಹೆಣ್ಮಕ್ಳು ಇಟ್ಕೊಂಡು ನಾವೇ ಭಯ ಪಡ್ತೀವಿ ಸರ್ ಈ ಕಡೆ ಬರಕ್ಕೆ. ನಾವು ಹುಟ್ಟಿ ಬೆಳ್ದಿರೋದೆಲ್ಲ ಇಲ್ಲೇನೆ. ಸ್ವಂತ ಮನೆ ಬಿಟ್ರೆ ಓಡಕ್ ಆಗುತ್ತಾ? ಯಾರಾದ್ರೂ ತಗೊಂಡು ಆಕ್ಷನ್ ತೆಗಿಬೇಕು ಸರ್. ಸಭ್ಯ ಸಮಾಜ ತಲೆ ಎತ್ತಿ ಓಡಾಡದ ರೀತಿಲಿ ಈ ಏರಿಯಾಗಳಲ್ಲಿ ಭಯ ಹುಟ್ಟಿಸೋ ಕೆಲಸ ನಡೆದಿದೆ. ಆದ್ರೆ ಅಂಥವರನ್ನ ಮಟ್ಟ ಹಾಕ್ಲಿಕ್ಕೆ ಜಮೀರ್ ಸಾಹೇಬ್ರಿಗೆ ಪುರ್ಸೋತೇ ಇಲ್ಲ. ಅದು ಬಿಟ್ಟು ಅಂಥವರನ್ನೇ ಓಲೈಸ್ಕೊಂಡು ತಮ್ಮ ಸ್ವಜಾತಿ ಪ್ರೇಮ ಮೆರೀತಾರೆ. ಗೋ ಆಸ್ಪತ್ರೆಯನ್ನ ವಕ್ಫ್ ಬೋರ್ಡಿಗೆ ಸೇರಿಸೋ ಹುನ್ನಾರದ ವಿರುದ್ಧ ಆ 3 ಗೋಗಳ ಮಾಲೀಕ ಕರ್ಣ ಆ ಗೋವುಗಳ ಜೊತೆಗೆ ಪ್ರತಿಭಟನೆಯಲ್ಲಿ ಪಾಲ್ಗೊಂಡ್ರು ಅನ್ನೋ ಕಾರಣಕ್ಕೆ ಆ ಗೋವುಗಳ ಕೆಚ್ಚಲನ್ನೇ ಕೊಯ್ದು ಹಾಕ್ತಾರಲ್ವಾ, ಇವರು ಮನುಷ್ಯ ಜಾತಿ ಅಂತೂ ಅಲ್ವೇ ಅಲ್ಲ. ಹಸುಗೆ ಕೆಚ್ಚಲೆಲ್ಲ ಕುಯ್ದವ್ರೆ, ಬಂದು ನೋಡು ಅಂತ ನಾನು ಓಡಿ ಬಂದು ನೋಡಿದೆ. ಎಲ್ಲ ಫುಲ್ ಬೀಡಿಂಗ್, ಹಸುಗಳು ನಿಲ್ಲಕ್ಕಾಯ್ತಲ್ಲ. ಒಂದು ಹಸ ಕಾಲಿಗೆ ಹೊಡೆದವ್ರೆ ಮಚ್ಚಲ್ಲಿ, ಅದು ನಿಲ್ಲಕ್ಕಾಯ್ತಲ್ಲ ಹಸ. ಇಲ್ಲಿ ಹಸ ಕಟ್ಬಿಡ್ದಂತ ಇದು ವೆಟನರಿ ಹಾಸ್ಪಿಟ್ಲು ಅದು ಎತ್ಬೇಕಂತ ಇದು ಮಾಡಿದ್ರು, ದನಿನಿ ಹಾಸ್ಪಿಟ್ಲ್ನ. ಅವಾಗ ನಾವು ಹಸುನವರೆಲ್ಲ ಸೇರಿ ಹೋರಾಟ ಮಾಡಿದೀವಿ. ಈ ಹಸುಗಳನ್ನ ಕಟ್ಬಿಟ್ಟು ನಮ್ಗೆ ಹಾಸ್ಪಿಟ್ಲ್ ಬೇಕಲೇಬೇಕು ಅಂತ ದಾನ ಕೊಟ್ಟಿರೋ ಜಾಗ ಅದು. ಹಾಸ್ಪಿಟ್ಲ್ ಬೇಕು ಅಂತ ಹೋರಾಟ ಮಾಡಿರೋದು. ಅದು ಘಟನೆ ಅಂತ ಇನ್ನೇನ್ ಮಗನಿಂದ ತಾನೇ ಆಯ್ತು ಅಂತ ಏನಾದ್ರು ಮಾಡೋರು ಏನೋ ಗೊತ್ತಿಲ್ಲ. ಈ ತರ ಧೈರ್ಯವಾಗಿ ಮಾಡ್ತಾರಂತೆ. ಅವ್ರಿಗೆ ಬ್ಯಾಕ್ ಗ್ರೌಂಡ್ ಸಪೋರ್ಟ್ ಇದ್ದೇ ಇರ್ತದೆ ಸರ್ಕಾರ. ಇವ್ರಿಗೆ ಒಂದ್ಸತಿ ಒಳಗಡೆ ಹೋಗಿ ಹೇಳ್ತೀನಿ, ಒಳಗಡೆ ಇದ್ಬಿಟ್ಟು ಬಂದ್ರೆ ಈ ತರ ಕೆಲಸ ಮಾಡಲ್ಲ. ಮಾಡ್ತಾರ? ಅವ್ನ ತಾಯಿ ಅವಳಿಗೆ ಹಾಲು ಕೊಡ್ತಿಲ್ವಾ ಅವನು? ಇದು ಕುಯ್ಯಕ್ ಮನ್ಸು ಬಂದೈತ? ಎಂತ ಕಟಕ ಇರ್ಬೋದು. ಅವರನ್ನ ಮಟ್ಟ ಹಾಕ್ಲಿಕ್ಕೆ ಈ ಜಮೀರ್ ಅಹಮ್ಮದ್ ಅವರಿಗೆ ತಾಕತ್ತಿದ್ಯಾ? ಜಮೀರ್ ಅಹಮ್ಮದ್ ಅವರೇ, ಯಾವ ನಾಗರಿಕ ಸಮಾಜದಲ್ಲಿ ನಾವು ಬದುಕ್ತಾ ಇದ್ದೇವೆ ಹೇಳಿ? ಹಿಂದೂ ಸಮಾಜಕ್ಕೆ ಎಚ್ಚರಿಕೆ ಕೊಡ್ಲಿಕ್ಕೆ ಹೊರಟಿದ್ದೀರಾ? ಹಿಂದೂಗಳ ಸಹನೆ, ಹಿಂದೂಗಳ ಶಕ್ತಿಯನ್ನ ತಟ್ಟಿ ಪರೀಕ್ಷೆ ಮಾಡಿ ನೋಡ್ತಾ ಇದ್ದೀರಾ?
ಇಷ್ಟೆಲ್ಲ ನಡೀತಾ ಇದ್ರು ಕೂಡ ಈ ಸಮಾಜ ಇದನ್ನೆಲ್ಲ ನೋಡ್ಕೊಂಡು ಯಾಕೆ ಸುಮ್ಮನೆ ಇದೆ ಅಂತ ಪ್ರಶ್ನೆ ಮೂಡುತ್ತೆ. ಈ ಸಮಾಜಕ್ಕೆ ಇನ್ನೂ ಗೊತ್ತಿಲ್ಲ, ಈಗ ಅವರು ಕೊಡ್ತಾ ಇರೋದು ಕೇವಲ ಸ್ಯಾಂಪಲ್. ಇದಕ್ಕಿಂತ ಘೋರವಾದದನ್ನ ಈ ಸಮಾಜ ಮುಂದೆ ನೋಡ್ಲಿಕ್ಕೆ ಇದೆ ಅನ್ನೋದು ನಿದ್ರೆ ಮಾಡಿರೋಂಥ ಸಮಾಜಕ್ಕೆ ಗೊತ್ತಿಲ್ಲ. ನಿನ್ನೆ ಮೀಡಿಯಾ ಮುಂದೆ ನಿಂತು ಇಂಥ ಕೆಲಸ ಮಾಡಿರೋ ಯಾವನ್ನಾದ್ರೂ ನಾನು ಸುಮ್ಮನೆ ಬಿಡಲ್ಲ ಅಂತ ಡೈಲಾಗ್ ಹೊಡಿತಾ ಇರೋಂಥ ಜಮೀರ್ ಅವರಿಗೆ ಇದನ್ನೆಲ್ಲ ಯಾರು ಮಾಡಿದಾರೆ ಅನ್ನೋದು ನಿಜವಾಗ್ಲೂ ಗೊತ್ತಿಲ್ವಾ? ಸ್ವತಃ ರಿಪಬ್ಲಿಕ್ ಆಫ್ ಚಾಮರಾಜಪೇಟೆ ಮಾಡ್ಕೊಂಡಿರುವಂಥ ಜಮೀರ್ ಅಹಮದ್ ಖಾನ್ ಕರ್ನಾಟಕ ಸರ್ಕಾರದಲ್ಲಿ ಮಿನಿಸ್ಟರ್ ಬೇರೆ ಆಗಿದ್ದಾರೆ. ತನ್ನ ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಂಡು ಈ ರಾಜ್ಯವನ್ನ ಇಸ್ಲಾಮೀಕರಣ ಮಾಡಲಿಕ್ಕೆ ಹೊರಟಿದ್ದಾರೆ ಜಮೀರ್ ಅಹಮದ್ ಖಾನ್. ಇಂಥವರನ್ನೇ ಈ ಸರ್ಕಾರ ಬೆಳೆಸ್ತಾ ಇದೆ. ಇಂಥವರೇ ನಮ್ಮ ಸಿದ್ದರಾಮಯ್ಯನವರಿಗೆ ಆಪ್ತರು ಬೇರೆ. ಆದ್ರೆ ಒಂದು ಮಾತನ್ನ ಈ ಮತಾಂಧರು ನೆನಪಲ್ಲಿ ಇಟ್ಕೊಳ್ಬೇಕಾಗಿದೆ. ಇತಿಹಾಸದ ಪುಸ್ತಕ ತೆಗೆದು ನೋಡಿಬೇಕಾದ್ರೆ ಯಾವ ಯಾವ ಸಂದರ್ಭದಲ್ಲಿ ಈ ದೇಶದಲ್ಲಿ ಗೋಗಳ ಮೇಲೆ ವಿಕೃತಿ ಮೆರೆದಿದೆಯೋ ಆ ಸಂದರ್ಭದಲ್ಲಿ ಈ ದೇಶದಲ್ಲಿ ಕ್ರಾಂತಿಗಳೇ ನಡೆದಿದೆ, ದಂಗೆಗಳು ಎದ್ದಿವೆ, ಭೂಪಟದ ಚಹರೆ ಬದಲಾಗಿದೆ. ಇದನ್ನ ಈ ಮತಾಂಧ ಮನಸ್ಥಿತಿಯವರು ಅರ್ಥ ಮಾಡ್ಕೊಳ್ಬೇಕಾಗಿದೆ. 1857ರ ಪ್ರಥಮ ಸ್ವಾತಂತ್ರ್ಯ ಹೋರಾಟದ ದಂಗೆಗೆ ಕಾರಣಾಗಿದ್ದಂಥ ಸಂಗತಿ ಯಾವುದು ಗೊತ್ತಾ? ಗೋರಖ್ಪುರದಲ್ಲಿ ಹಸುವಿನ ಕೊಬ್ಬನ ಸಿಪಾಯಿಗಳ ಬಂದೂಕಿಗೆ ಸವರಿದ್ದು ಎಂಥ ದೊಡ್ಡ ಕ್ರಾಂತಿ ಎದ್ದೇಳಲಿಕ್ಕೆ ಕಾರಣ ಆಯಿತು ಅನ್ನೋದು ಇವರುಗಳು ನೆನಪು ಮಾಡಿಕೊಳ್ಳೇಬೇಕು. ಇನ್ನು ಕರಾವಳಿ ಭಾಗದಲ್ಲಿ ಗೋಕಳ್ಳರ ವಿರುದ್ಧ ನಡೀತಾ ಇರುವಂತಹ ಹೋರಾಟದ ಬಗ್ಗೆ ಕೂಡ ಈ ಆಳುವ ಜನಗಳು ಸರಿಯಾಗಿ ಗಮನ ಹರಿಸಿ ನೋಡಬೇಕಾಗಿದೆ. ಮೊನ್ನೆ ಹೊಸ ಗೋಶಾಲೆಗಳ ನಿರ್ಮಾಣವನ್ನ ಈ ಸರ್ಕಾರ ಕೈ ಬಿಡುವ ನಿರ್ಧಾರ ಯಾಕೆ ಮಾಡ್ತು? ಎಲ್ಲೆಲ್ಲಿ ಅವಕಾಶ ಸಿಗುತ್ತೋ ಅಲ್ಲೆಲ್ಲ ಹಿಂದೂ ವಿರೋಧಿ ಮನಸ್ಥಿತಿಯ ಪ್ರದರ್ಶನ ಈ ಸಿದ್ದರಾಮಯ್ಯನವರ ಚೇಲಗಳು ಮಾಡ್ತಾ ಇರ್ತಾರೆ. ಈಗ ಸಂಕ್ರಾಂತಿ ಹಬ್ಬಕ್ಕೆ ಮತ್ತೊಂದು ವಿಶೇಷ ಗಿಫ್ಟ್ ಅನ್ನ ಸಿದ್ದರಾಮಯ್ಯನವರ ಶಿಷ್ಯ ಜಮೀರ್ ಅಹಮದ್ ಅವರು ಕೊಟ್ಟಿದ್ದಾರೆ. ಚಾಮರಾಜಪೇಟೆಯ ಹಳೆ ಪೆನ್ಷನ್ ಮೊಹಲ್ಲಾದ ಜಮೀರ್ ಖಾನ್ನ ಬಾಂಧವರು ಬೆಳಗ್ಗೆ ಎದ್ದು ಗೋವಿನ ಹಾಲನ್ನ ಕುಡಿಯೋದಿಲ್ವಾ ಅನ್ನೋ ಅನುಮಾನ ಇದೆ ನನಗೆ. ಎಂಥ ವಿಕೃತಿ ಮೆರೆದಿದ್ದಾರೆ ಅಂದ್ರೆ ಕರ್ಣಾವರಿಗೆ ಸೇರಿದ 3 ಹಸುಗಳು ಈಗ ಹಾಲು ಕೊಡೋ ಸ್ಥಿತಿಯಲ್ಲಿಲ್ಲ. ಸದ್ಯ ಅವುಗಳು ಜೀವನ್ಮರಣ ಸ್ಥಿತಿಯಲ್ಲಿ ಬದುಕಲಿಕ್ಕೆ ಹೋರಾಟ ನಡೆಸ್ತಾ ಇದೆ. ಸನ್ಮಾನ್ಯ ಜಮೀರ್ ಅವರು 3 ಹಸುಗಳ ಬದಲಿಗೆ ನಾನು 3 ಹೊಸ ಹಸುಗಳನ್ನ ಕರ್ಣಾವರಿಗೆ ಕೊಡ್ತೇನೆ ಅನ್ನೋ ರೀತಿಯಲ್ಲಿ ಇದನ್ನ ತೇಪೆ ಹಾಕ್ಲಿಕ್ಕೆ ನೋಡ್ತಾ ಇದ್ದಾರೆ. ಜಮೀರ್ ಅಹಮದ್ ಅವರು ನಿಜವಾಗ್ಲೂ ಅಂಥ ಕಾಳಜಿ ಇದ್ರೆ ಕೀಚಕ ಮನಸ್ಥಿತಿ ಆ ಜನಗಳನ್ನ ಕೂಡ್ಲೆ ಹಿಡಿದು ಕಠಿಣವಾಗಿ ಶಿಕ್ಷೆ ಕೊಡೋ ಕೆಲಸ ಮಾಡಬೇಕು. ವಕ್ಫ್ ಆಸ್ತಿ ಅಂತ ಕಬಳಿಸ್ಲಿಕ್ಕೆ ಹೊರಟಿರುವಂತ ಗೋ ಆಸ್ಪತ್ರೆಯ ಆ ಜಾಗವನ್ನ ಅದು ಗೋ ಆಸ್ಪತ್ರೆಯ ಜಾಗ ಅಂತ ಈಗ್ಲಿಂದಲೇ ಬಹಿರಂಗವಾಗಿ ಘೋಷಿಸಬೇಕು. ಆಗತ್ತ ಜಮೀರ್ ಸಾಹೇಬ್ರೆ? ಇದನ್ನೆಲ್ಲ ಮಾಡ್ಲಿಕ್ಕೆ ನಿಮ್ಮ ಮನಸ್ಸು ತಯಾರಿದ್ಯಾ? ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.